ಹಾಸನ ಜಿಲ್ಲಾ ಚನ್ನಪಟ್ಟಣ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಬಿಎಂ ನಾಗೇಶ್ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಇದ್ದ ವಾಸಿಲ್ ಅಲಿ ಖಾನ್ ಅವರಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಬೇಕಿತ್ತು. ಆದರೆ ನಾಗೇಶ್ ಹಾಗೂ ರೇವಣ್ಣ ಇಬ್ಬರು ಕಾಂಗ್ರೆಸ್ ಪಕ್ಷದವರೇ ಆದ ಕಾರಣ ಕಾಂಗ್ರೆಸ್ನ ಹಿರಿಯ ನಾಯಕರು ರೇವಣ್ಣ ಅವರನ್ನ ಮನವೊಲಿಸಿ ನಾಮಪತ್ರವನ್ನ ಹಿಂದಕ್ಕೆ ತೆಗೆಸಿದ್ರು. ಹೀಗಾಗಿ ಕಣದಲ್ಲಿ ಉಳಿದ ಬಿಎಂ ನಾಗೇಶ್ ಇಂದು ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಶ್, ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಚನ್ನಪಟ್ಟಣ ನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾಡ್ತೀನಿ. ನಗರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದೇ ನನ್ನ ಮೊದಲ ಆದ್ಯತೆ ಎಂಬ ಭರವಸೆಯನ್ನು ನೀಡಿದರು. ಇದೇ ವೇಳೆ ನೂತನ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷ ಗಂಗಾಧರ್, ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಸುನೀಲ್, ಮಾಜಿ ನಗರಸಭಾ ಅಧ್ಯಕ್ಷ ಮುದ್ದುಕೃಷ್ಣ, ನಗರಸಭಾ ಮಾಜಿ ಅಧ್ಯಕ್ಷರುಗಳಾದ ಪ್ರಶಾಂತ್, ವಾಸಿಲ್ ಅಲಿ ಖಾನ್, ಉಪಾಧ್ಯಕ್ಷ ಲೋಕೇಶ್ ಸೇರಿದಂತೆ ನಗರಸಭೆ ಸದಸ್ಯರು ಶುಭವನ್ನ ಕೋರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಗರಸಭೆಯ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಮುಖಂಡರುಗಳು, ನಮ್ಮ ಡಿ ಕೆ ಸುರೇಶ್ ಅಣ್ಣ ಇರ್ಬೋದು, ಶಿವಕುಮಾರ್ ಅಣ್ಣ ಇರ್ಬೋದು, ಮತ್ತು ರಘುನಂದ ರಾಮಣ್ಣ, ಮತ್ತು ಗಂಗಾಧರ್ ಅವರು, ಮತ್ತು MLA ಅವರಾದಂಥ ಯೋಗೇಶ್ವರ್ ಅವರು, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸುನೀಲ್ ಮತ್ತು ಪ್ರಮೋದ್ ಅಣ್ಣವರು, ಇವರೆಲ್ಲರ ಮತ್ತು PD ರಾಜು ಅವರು, ಇವರೆಲ್ಲರ ಸಹಕಾರದಿಂದ ಇವತ್ತು ಒಂದು ನಮ್ಮ ನಗರಸಭೆಗೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನಮ್ಮ ಮಡಿವಾಳ ಸಮಾಜಕ್ಕೆ, ಒಂದು ಚಿಕ್ಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮಡಿವಾಳ ಸಮಾಜ ಆಗಿರ್ಬೋದು, ನಮ್ಮ ಎಲ್ಲ ನಗರದ ತಾಲೂಕಿನ ಎಲ್ಲ ಜನತೆಗಳನ್ನ ಒಟ್ಟುಗೂಡಿಸ್ಕೊತಾ ಈ ಸಂಘಟನೆ ಮಾಡಿಕೊಂಡು ಪಕ್ಷದಲ್ಲಿ ನಾನು ಗುರುತಿಸ್ಕೊತಾ ಪಕ್ಷದನ್ನು ಬೆಳೆಸಲಿಕ್ಕೆ ನಾನು ಇದು ಮಾಡ್ತೀನಿ. ಮತ್ತು ಇದೆಲ್ಲದಕ್ಕೂ ಸಹಕಾರ ಮಾಡಿದ ಎಲ್ಲ ಸದಸ್ಯರು, ನಗರಸಭಾ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ. ಚನ್ನಪಟ್ಟಣ ನಗರನ ಏನು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾಮಿನೀಸ್ಗಳು ಇದರ ಸದಸ್ಯರು, ಅವ್ರಿಗೂ ಕೂಡ ನಾನು ಈ ಸಭೆಯಲ್ಲಿ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಚನ್ನಪಟ್ಟಣ ನಗರನ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ? ನಿಮ್ಮ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆಗಾಗಿರ್ಬೋದು, ನೀರಾಗಿರ್ಬೋದು, ಮತ್ತು ಶಾಲಾಗಳಿಗೆ ಡೆವಲಪ್ಮೆಂಟ್ಸ್ ಫಂಡ್, ಅದ್ರ ಬಗ್ಗೆ ನಾನು ನಗರದಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ UGD ಪ್ಲ್ಯಾನ್ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಅನುದಾನಗಳು ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಆ ಕೆಲಸಗಳೇ ಮುಗಿಸಿದ್ರೆ ತುಂಬ ಕೆಲಸಗಳಾಗ್ತವೆ. ಹಾಗಾಗಿ ಅದರ ಬಗ್ಗೆ ನಿಂತ್ಕೊಟ್ಕೊಂಡು ತುಂಬ ಅಚ್ಚುಕಟ್ಟಾಗಿ ನಗರವನ್ನು ಚಂದಪಟ್ಟಣ ಮಾಡಲಿಕ್ಕೆ ನನ್ನ ಒಂದು ಸಂಪೂರ್ಣವಾದ ಒಂದು ಶ್ರಮ ವಹಿಸಿ ನಾನು ಮಾಡ್ತೀನಿ. ನಮ್ಮ ಶಾಸಕರ ಮಾರ್ಗದರ್ಶನದ ಮೇಲೆ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ತಾ ಅವ್ರ ಜೊತೆ ನಾನು ಇದ್ದು ಇದನ್ನು ಈ ವರ್ಷ ಏನು ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಅಂತಲ್ಲ, ಇದು ನನ್ನೊಂದು ಸೇವೆ ಅಂತ, ಈ ಸೇವೆನ ನಾನು ಮಾಡ್ಕೊಂಡು ಹೋಗ್ಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ.